ಹಲೋ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇದೇನಪ್ಪ ಇವಳು ಈ ರೀತಿ ಬಂದಿದ್ದಾಳೆ, ಪ್ರತಿ ದಿವಸ ವಿಡಿಯೋ ಹಾಕ್ತಾ ಇದ್ಲು. ಎಸ್, ಇವತ್ತು ನಾನು ಯಾಕೆ ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡಿದೆ, ನಾನು ಯಾಕೆ 100 ಡೇಸ್ ಚಾಲೆಂಜನ್ನು ತಗೊಂಡೆ, ಅದ್ರ ಬಗ್ಗೆ ಹೇಳೋಣ ಅಂತ ಬಂದೆ. ನನಗೆ ಮೊದಲಿಂದನೂ ತುಂಬ ಇಷ್ಟ ಇತ್ತು ಈ ರೀತಿ 100 ಡೇಸ್ ಚಾಲೆಂಜ್ ಮಾಡಬೇಕು ಅಂದರೆ, ಈ ವ್ಲಾಗಿಂಗ್ ಮಾಡಬೇಕು ಅಂತ ತುಂಬ ಆಸೆ. ಕೆಲವೊಂದು ಸರಿ ಏನಾಗುತ್ತೆ, ತುಂಬ ಉದಾಸೀನ ಪಟ್ಬಿಡ್ತೀವಿ ನಾವು. ಅಂದರೆ ದಿನಗಳು ಹೋಗ್ತಾ ಇರುತ್ತೆ, ಒಂದು ದಿವಸ ಆದಮೇಲೆ ಇನ್ನೊಂದು ಹೋಗ್ತಾ ಇರುತ್ತೆ, ಬಟ್ ನಾವೇನೂ ಮಾಡಿರಲ್ಲ. ಅಂದರೆ ನನಗಿಷ್ಟ, ಎಲ್ರಿಗೂ ಇದಾಗುತ್ತೆ ಅಂತಲ್ಲ, ಬಟ್ ನನಗಿಷ್ಟ ಈ ವ್ಲಾಗಿಂಗನ್ನು ಮಾಡಬೇಕು ಅನ್ನೋದು. ಅಂದರೆ ಈ ರೀತಿ ಮಾತಾಡ್ತೀರ ನೀವು, ಏನು ಒಂದು ರೀತಿ ಬೋಲ್ಡಾಗಿ ಮಾತಾಡ್ತೀರಾ, ಏನು ತೊಂದರೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೋಕೆ ಆ ರೀತಿ ತೊಂದರೆ ಇಲ್ಲ ಅಂದರೆ ಖಂಡಿತವಾಗಿಯೂ ನಿಮ್ಮ ಒಂದು ವ್ಲಾಗಿಂಗ್ ಚಾನೆಲನ್ನು ಸ್ಟಾರ್ಟ್ ಮಾಡಿ. ಯಾಕೆಂದರೆ ನಿಮ್ಮ ಡೈಲಿ ಏನಿದೆ, ನಿಮ್ಮ ಲೈಫ್ ಸೇವ್ ಆಗ್ತಾ ಹೋಗುತ್ತೆ. ಒಂದನೇದಾಗಿ ಹೇಳಬೇಕು ಅಂದರೆ, ಮತ್ತೊಂದು ನಿಮ್ಮ ಮೆಮೊರೀಸು. ಅಂದರೆ ನೀವು ಈ ರೀತಿ ಈಗ ಈ ರೀತಿ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ, 1 ವರ್ಷದ ಮೆಮೊರಿ ನಂದಲ್ಲಿ ಸೇವ್ ಆಗಿರುತ್ತೆ. ಅಂದರೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ಬೇರೆಯವ್ರು ನೋಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ನನಗೆ ನನ್ನ ಪರ್ಸ್ನಲ್ ಆಗಿ ನಾನೇ ಹೋಗಿ ನೋಡಿದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ವಾವ್, ನಾನು ಇದನ್ನೆಲ್ಲ ಮಾಡಿದ್ದೀನ. ಪ್ರತಿ ದಿವಸನೂ ನಾವು ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ನನಗೆ ಟ್ರಾವೆಲಿಂಗ್ ಇಷ್ಟ, ಬೇರೆ ಬೇರೆ ಕಡೆಗೆ ಹೋದಾಗ ಅದನ್ನು ವೀಡಿಯೋ ಮಾಡಿ ಹಾಕೋದಿಷ್ಟ. ಸೊ ಈ ರೀತಿಯೆಲ್ಲ ಮಾಡಬೇಕು, ಅದಕ್ಕೋಸ್ಕರ ಒಂದು ವ್ಲಾಗಿಂಗ್ ಚಾನೆಲನ್ನು ಓಪನ್ ಮಾಡಬೇಕು, ನಾನು ಅದರಲ್ಲಿ ವೀಡಿಯೋಸ್ ಹಾಕಬೇಕು ಅಂತ. ಬಟ್ ದಿನಗಳು ಹೋಗ್ತಾನೆ ಇತ್ತು, ಇವತ್ತು ಹಾಕೋಣ, ನಾಳೆ ಹಾಕೋಣ, ನಾಡಿದ್ದು ಹಾಕೋಣ ಅಂತ. ಹೀಗೆ ಯೂಟ್ಯೂಬ್ ನೋಡುವಾಗ ಏನಾಯಿತು, ಒಂದು ವಿಡಿಯೋ ಪಾಪಪ್ ಆಯಿತು, 100 ಡೇಸ್ ಚಾಲೆಂಜು ಅವ್ರು ಮುಗಿಸಿ ವಿಡಿಯೋ ಹಾಕಿದ್ರು. ಆವಾಗ ನಾನು ಅಂದ್ಕೊಂಡೆ, ಸ್ಟಿಲ್ 2026 ಮುಗಿಯೋಕ್ಕೆ ಇನ್ನೂ ದಿನಗಳಿದೆ, ನಾನಿದು ಮುಗಿಯೋದ್ರೊಳಗಡೆ ನಾನು ಈ ಚಾಲೆಂಜನ್ನು ತಗೋಬೇಕು ಅಂತ. ಆಲ್ರೆಡಿ ನಂದು ಒಂದು ಮೇನ್ ಚಾನೆಲ್ ಆಲ್ರೆಡಿ ಇದೆ, ಯೂಟ್ಯೂಬ್ ಚಾನೆಲ್. ಓಕೆನಾ, ವಿಜಯ ಹೆಗ್ಡೆ ಲೈಫ್ ಕೋಚಿಂಗ್ ಅಂತ ಆಲ್ರೆಡಿ ಇದೆ. ಅದರಲ್ಲಿ ತುಂಬ ವೀಡಿಯೋಸ್ ಇದೆ, ನೀವು ಬೇಕಿದ್ರೆ ಹೋಗಿ ನೋಡ್ಬೋದು. ಈ ರೀತಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಖಂಡಿತವಾಗಿಯೂ ಕಷ್ಟ ಆಗುತ್ತೆ, ಪ್ರತಿಯೊಂದನ್ನು ವೀಡಿಯೋ ಮಾಡಬೇಕು, ಅದಾದ ನಂತರ ಎಡಿಟಿಂಗ್ ಮಾಡಬೇಕು, ನಾನು ವಾಯ್ಸ್ ಓವರ್ ಕೊಡ್ತೀನಿ, ಅದನ್ನು ಕೊಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು. ಆಮೇಲೆ ನೋಡಿದರೆ ಎಷ್ಟು ಜನನೂ ಇರಲ್ಲ, ಒಂದು 5-6 ಜನ ನೋಡಿರ್ತಾರೆ, ಕೆಲವೊಂದರಲ್ಲಿ 100+ ಆ ರೀತಿ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಜನ ನೋಡಲ್ಲ, ಅಲ್ಲಿ ನಾವು ಡಿಮೋಟಿವೇಟ್ ಆಗ್ತೀವಿ. ಬಟ್ ಸ್ಟಿಲ್ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಒಂದು ದಿವಸ, ಪ್ರತಿ ದಿವಸನೂ ಟೈಮಿಂಗ್ ವೇರಿಯೇಷನ್ ಆಗುತ್ತೆ, ಆ ದಿವಸ ಹಾಕೋಕ್ಕಾಗಲ್ಲ, ಆ ಟೈಮಿಗೆ ಸೇಮ್ ಟೈಮಿಂಗ್ ಹಾಕಬೇಕು ಅಂತ ಇರುತ್ತೆ, ಬಟ್ ಆ ಟೈಮಿಗೆ ನನಗೆ ಹಾಕೋಕ್ಕಾಗಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಅನಿಸಿದರೆ ಹಿಂಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅನಿಸಿದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಯಾಕೆಂದರೆ ನಾನಿನ್ನು ಬೇಬಿ ಸ್ಟೆಪ್ಪನ್ನು ಇಡ್ತಾ ಇದ್ದೀನಿ. ಸೊ ಏನು ಮಾಡಬೇಕು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಕಲಿತಾ ನಾವು ಬೇಬಿ ಸ್ಟೆಪ್ ಇಡ್ತಾ ಕಲಿತಾ ಹೋಗ್ತೀವಿ. ಏನೋ ಒಂದು ದೊಡ್ಡ ಚೇಂಜಸ್ಸನ್ನು ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ನಾವು ಯಾವುದೇ ಸ್ಟೆಪ್ಪನ್ನೇ ತಗೊಳ್ಳಲ್ಲ. ಅದಕ್ಕೋಸ್ಕರ ನೀವು ಕಲಿತಾ ಹೋದಾಗ, ಇವಾಗ ನಾನು ಪ್ರತಿಯೊಂದನ್ನು ನಾನು ಸ್ಟಡಿ ಮಾಡ್ತಾ ಕಲಿತಾ ಅದನ್ನು ಅಳವಡಿಸ್ಕೊಂಡು ಹೋಗ್ತಾ ಇರುವಾಗ ಅದನ್ನು ನಾವು ಮಾಡ್ತೀವಿ. ಬಟ್ ಏನೋ ಒಂದೇ ಸರಿ ನಾನು ಎಲ್ಲದನ್ನು ತಗೊತೀನಿ, ಕ್ಯಾಮರಾ ಚೇಂಜ್ ಮಾಡ್ತೀನಿ, ಅದನ್ನು ತಗೊತೀನಿ, ಇದನ್ನು ತಗೊತೀನಿ, ಅದು ಸಾಧ್ಯನೇ ಆಗಲ್ಲ. ನಾವು ಆ ಸ್ಟೆಪ್ಪನ್ನು ತಗೊಳ್ಳೋದೇ ಇಲ್ಲ, ನಾವು ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಬೇಬಿ ಸ್ಟೆಪ್, ಎಸ್, ಒಂದು ಸ್ಟೆಪ್ ಡೈಲಿ, ಒಂದು ಸ್ಟೆಪ್ ವಿ ಕ್ಯಾನ್ ರೀಚ್ ಅವರ್ ಗೋಲ್. ನನಗೆ ಮೋಟಿವೇಟ್ ಆಗಿದ್ದು ಸೌರಭ್ ಜೋಶಿ ಅಂತ, ಈಸ್ ನಾರ್ತ್ ಇಂಡಿಯಾದವರು. ಅವರು ವ್ಲಾಗಿಂಗಲ್ಲೇ ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ನಾನು ಅದರಲ್ಲೇ ಮಾಡ್ತೀನಿ ಅಂತಲ್ಲ, ಬಿಕಾಸ್ ನನಗೆ ಲೈಫ್ ಕೋಚಿಂಗ್ ತುಂಬ ಇಷ್ಟ, ಜನರನ್ನು ಮೋಟಿವೇಟ್ ಮಾಡೋದಿಷ್ಟ. ಬಟ್ ದಿಸ್ ಇಸ್ ಸೆಕೆಂಡ್
ಓಕೆ. ಸೆಕೆಂಡ್ ನನ್ನ ಒಂದು ಫ್ಯಾಷನ್ ನನಗೆ ಇಷ್ಟ. ನನ್ನ ಲೈಫ್ ಅಂದರೆ ನಾನು ಡೈಲಿ ಏನು ಮಾಡ್ತೀನೋ ನಾನು ಅದನ್ನೇ ತೋರಿಸ್ತೀನಿ. ಎಕ್ಸ್ಟ್ರಾ ಏನೋ ಮಾಡೋಕ್ಕೆ ನನಗೆ ಟೈಮೇ ಸಿಗಲ್ಲ. ನನಗೆ ಕ್ಲಾಸಸ್ ಇರುತ್ತೆ. ನಾನು ಲೈಫ್ ಕೋಚಿಂಗ್ ಕ್ಲಾಸಸ್ಸು ಮಾರ್ನಿಂಗ್ ಮಾಡ್ತೀನಿ. ಸಂಜೆ ನನ್ನ ಮಗಳನ್ನು ಎಲ್ಲ ಕಡೆ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದ್ರ ಮಧ್ಯೆ ಅಡುಗೆ, ಅದ್ರ ಮಧ್ಯೆ ಎಲ್ಲ ಇದನ್ನು ನಾನೇ ಮಾಡಬೇಕು. ಯಾಕೆಂದರೆ ನನ್ನ ಹಸ್ಬೆಂಡ್ ಮ್ಯೂಸಿಕ್ ಟೀಚರ್, ಹೀ ಈಸ್ ಅ ಹಿಂದೂಸ್ತಾನಿ ವೋಕಲಿಸ್ಟ್. ಅವರು ಫುಲ್ ಡೇ ಕ್ಲಾಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಲ್ಲಿಗೋ ಅಂದರೆ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನೇ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ. ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಅದ್ರ ಮಧ್ಯೆ ನಾನು ಇದನ್ನೆಲ್ಲ ಮಾಡ್ತೀನಿ. ದಿನಗಳು ಹೋಗೋದು ಸತ್ಯವಾಗಿಯೂ ಗೊತ್ತೇ ಆಗಲ್ಲ. ಎಷ್ಟೊಂದು ಫಾಸ್ಟಾಗಿ ಮುಗಿತಾ ಇದೆ. ಈಗ ಆಲ್ರೆಡಿ 16 ದಿವಸ ಮುಗಿದಿದೆ ಚಾಲೆಂಜಲ್ಲಿ. ಸೊ ಖುಷಿ ಆಗುತ್ತೆ ದಿನಗಳು ಹೀಗೆ. ಅದಕ್ಕೋಸ್ಕರ ನಾನು ನಾನೇ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ ಅಂತ ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು. ಖಂಡಿತವಾಗಿಯೂ ಪ್ರತಿಯೊಂದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಎಸ್, ಇಷ್ಟೇ. ಸೊ ನಾನು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು ವ್ಲಾಗಿಂಗ್ ಚಾನಲನ್ನು. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮ ಒಂದು ವ್ಲಾಗಿಂಗ್ ಚಾನೆಲನ್ನು ನೀವು ಸ್ಟಾರ್ಟ್ ಮಾಡಿ. ಬೇರೆಯವರನ್ನು ಕಾಪಿ ಮಾಡಬೇಕು ಅಂತಿಲ್ಲ. ನೀವು ಏನಾಗಿದ್ದೀರಾ, ನೀವು ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಆ ರೀತಿಯೇ ನೀವು ಸ್ಟಾರ್ಟ್ ಮಾಡಿ. ಖಂಡಿತವಾಗಿಯೂ ಅದು ಜನರಿಗೆ ರೀಚ್ ಆಗುತ್ತೆ. ಯಾಕೆಂದರೆ ಈಗ ಎಲ್ಲರೂ ತುಂಬ ನೋಡ್ತಾರೆ, ವ್ಲಾಗಿಂಗ್ ಚಾನೆಲನ್ನು ತುಂಬ ನೋಡ್ತಾರೆ. ಅದರೊಂದು ರೀತಿ ಸೀರೀಸ್ ಥರ ನೋಡ್ತಾರೆ. ಇವಾಗ ಅಷ್ಟೊಂದೇನು ಜೆನ್ಝಿ ಅವರೆಲ್ಲ ಅಷ್ಟೊಂದು ಸೀರಿಯಲ್ಗಳನ್ನು ನೋಡಲ್ಲ. ಈ ರೀತಿಯೆಲ್ಲ ನೋಡೋದು ಜಾಸ್ತಿ. ಸೊ ಖಂಡಿತವಾಗಿಯೂ ಸ್ಟಾರ್ಟ್ ಮಾಡಿ, ನೀವು ಸ್ಟಾರ್ಟ್ ಮಾಡಿ. ಎಲ್ಲರೂ ಒಟ್ಟಾಗಿ ಬೆಳೆಯೋಣ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ನಿಮ್ಮೆಲ್ಲ ಆಸೆ ಈಡೇರಲಿ. ನಿಮಗೇನಾದರೂ ಮೋಟಿವೇಶನ್, ಲೈಫ್ ಕೋಚಿಂಗ್, ಲಾ ಆಫ್ ಎಸಂಪ್ಷನ್ ಆ ರೀತಿಯೆಲ್ಲ ಕಲಿಬೇಕು ಅಂದರೆ ನನ್ನ ಮತ್ತೊಂದು ಚಾನೆಲ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಓಕೆ, ಸೊ ಎಸ್, ಬಾಯ್ ಬಾಯ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಬಾಯ್.